ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ಅಪ್ಡೇಟ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ತೊಗೊಂಬಂದಿದ್ದೀನಿ ಅಂದರೆ 12ನೇ ತರಗತಿಯ ಪಾಸ್ ಆದಂಥವ್ರಿಗೆ ಕೋಟಕ್ನಿಂದ ಏನು ಮಾಡಿದ್ದಾರೆ, 1 ಲಕ್ಷದಿಂದ 50,000 ಹಣವನ್ನು ಏನು ಮಾಡ್ತಿದ್ದಾರೆ, ವಿದ್ಯಾರ್ಥಿ ವೇತನಕ್ಕಾಗಿ ಕೊಡ್ತಿದ್ದಾರೆ. ಸ್ನೇಹಿತರೆ, ಈ ಒಂದು ಸ್ಕಾಲರ್ಶಿಪ್ಗೆ ಯಾರಾದರೂ ಅರ್ಜಿಯನ್ನು ಹಾಕಿಲ್ಲ, ಅರ್ಜಿಯನ್ನು ಹಾಕ್ಬೋದು ಸ್ನೇಹಿತರೆ. ಮತ್ತು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕೆಂದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಒಂದು ಗಂಟೆಯನ್ನು ಹಾಲಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಏಕೆಂದರೆ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳನ್ನು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಕಳಿಸ್ತೀವಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ವಿಡಿಯೋಗೆ ಲೈಕ್ ಮಾಡಿದ್ರೆ ಮರಿಬೇಡಿ ಸ್ನೇಹಿತರೆ. ಏಕೆಂದರೆ ವಿಡಿಯೋ ಲೈಕ್ ಮಾಡಿದ್ರೆ ನಮಗೂ ಕೂಡ ಹೌಸ್ ಆಗುತ್ತೆ ಸ್ನೇಹಿತರೆ. ಏನಂದರೆ ಈಗ ವಿಡಿಯೋ ಅಂದರೆ ನಮಗೆ ಒಂದು ಲೈಕ್ ಬಂದಿದ್ದು, ನಾವು ವಿಡಿಯೋ ಮಾಡೋಣ ಅಂತ ಹೌಸ್ ಆಗುತ್ತೆ. ಅದಕ್ಕೆ ವಿಡಿಯೋಗೆ ಲೈಕ್ ಮಾಡಿದ್ರೆ ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಕೋಟಕ್ ಸ್ಕಾಲರ್ಶಿಪ್ಗೆ ಯಾರು ಸಲ್ಲಿಸಿಲ್ಲ ಅವರು ಕೂಡ ಸಲ್ಲಿಸಬಹುದು. ಮತ್ತು ಯಾವ ರೀತಿ ಸಲ್ಲಿಸಬಹುದು, ಯಾವುದಾದ್ರು ದಾಖಲೆಗಳು ಹತ್ತು ನಿಮಗೆ ಸಂಪೂರ್ಣವಾದಂಥ ಮಾಹಿತಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಆದಷ್ಟು ಕೀಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಕೋಟಕ್ ಕನ್ಯಾ ಅಂತ ಸ್ಕಾಲರ್ಶಿಪ್ ಸ್ನೇಹಿತರೆ, ಇದು PUC ಪಾಸ್ ಆದ ವಿದ್ಯಾರ್ಥಿಗಳಿಗೆ ಏನಿದೆ 2024ರಲ್ಲಿ ಅರ್ಜಿಯನ್ನು ಸಲ್ಲಿಸಲು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ದೊರೆಯಲಿದೆ ಎಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಸ್ನೇಹಿತರೆ. ಈಗ ಏಕೆಂದರೆ ವಿದ್ಯಾರ್ಥಿಗಳು ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಈಗ ಎಲ್ಲರಿಗೂ ಎಲ್ಲರಿಗೂ ನೌಕರಿ ಅಂದರೆ ಎಲ್ಲರಿಗೂ ಜಾಬ್ ಅಂತಲೇ ಸಿಗಲ್ಲ ಸ್ನೇಹಿತರೆ. ಒಬ್ಬೊಬ್ಬರು ಕೂಲಿಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಅಂಥವ್ರಿಗೆ ಏನು ಮಾಡಿದ್ದಾರೆ, ಅದಕ್ಕಾಗಿ ಯಾರು ನಷ್ಟದಲ್ಲಿ ಒಳಗಾಗಬಾರ್ದು. ಮತ್ತು ಶಾಲೆ ಅಂದರೆ ಪದವಿ ಪೂರ್ವವನ್ನು ಮುಗಿಸತಕ್ಕಂಥವ್ರಿಗೆ ಏನು ಮಾಡಿದ್ದಾರೆ, ಯಾವುದೇ ತೊಂದರೆ ಕೂಡ ಉಂಟಾಗಬಾರ್ದಂತ ಈ ಒಂದು ಯೋಜನೆ ಕೂಡ ಜಾರಿಗೆ ತಂದಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಕೋಟಕ್ ಕನ್ಯಾ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದ್ದು, ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಆದ ವಿದ್ಯಾರ್ಥಿಯರಿಗೆ ಏನು ಮಾಡಿದ್ದಾರೆ ಅಂದರೆ, ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯರಿಗೆ 1,50,000 ಹಣವನ್ನು ವಿದ್ಯಾರ್ಥಿ ವೇತನವಾಗಿ ನೀಡ್ತವೆ ಅಂತ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯವರೆಗೆ ವೀಕ್ಷಿಸಿ. ವಿಡಿಯೋ ಯಾರ್ಯಾರು ನೋಡ್ತಿದ್ದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಈಗ ವರ್ಗಗಳಿಗೆ ಅಂದರೆ ಆರ್ಥಿಕವಾಗಿ ಹಿಂದುಳಿದ ವರ್ಗಗಳಿಗೆ ಏನು ಮಾಡಿದ್ದಾರೆ, ಸೇರಿದ ಅಂದರೆ ಸ್ನೇಹಿತರೆ ಕಡಿಮೆ ಆದಾಯ ಅಥವಾ ಹೊಂದಿರುವ ಮಕ್ಕಳಿಗೆ ವಿದ್ಯಾರ್ಥಿನಿಯರಿಗೆ ಕುಟುಂಬಗಳ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಏನು ಮಾಡಿದ್ದಾರೆ, 12ನೇ ತರಗತಿಯ ನಂತರ ಅಥವಾ PUC ಅಥವಾ ವೃತ್ತಿಪರ ಕೋರ್ಸ್ನಲ್ಲಿ ಉನ್ನತ ಶಿಕ್ಷಣವನ್ನು ಮುಂದುವರಿಸಲು ಹಣಕಾಸಿನ ನೆರವನ್ನು ನೀಡುವ ಗುರಿಯಾಗಿ ಸ್ನೇಹಿತರೆ ಏನು ಮಾಡಿದೆ, ಸರ್ಕಾರ ಗುಡ್ ನ್ಯೂಸನ್ನು ಕೊಟ್ಟಿದೆ ಸ್ನೇಹಿತರೆ. ಇದಕ್ಕೆ ಅರ್ಹತೆಗಳನ್ನು ಹೊಂದಿರಬೇಕಾದ್ರೆ ಸ್ನೇಹಿತರೆ 12ನೇ ತರಗತಿಯ ಬೋರ್ಡ್ ಪರೀಕ್ಷೆಯ 75%ಕ್ಕಿಂತ ಮೇಲಾಗಿರಬೇಕಾಗುತ್ತೆ ಸ್ನೇಹಿತರೆ. ಅಧಿಕವಾಗಿ ಹೆಚ್ಚಾಗಿರಬೇಕು. ಅದರಿಂದ ಸ್ನೇಹಿತರೆ ಅರ್ಜಿದಾರರ ಕುಟುಂಬದ ವಾರ್ಷಿಕ ಆದಾಯ ಏನಾಗಬೇಕಂದ್ರೆ ಸ್ನೇಹಿತರೆ 6 ಲಕ್ಷಕ್ಕಿಂತ ನಿಮ್ಮ ವಾರ್ಷಿಕ ಆದಾಯ ಕಡಿಮೆ ಇರಬೇಕಾಗುತ್ತೆ ಸ್ನೇಹಿತರೆ. ಅಂದರೆ ಈಗ ವೃತ್ತಿಪರ ಕೋರ್ಸ್ಗಳಿಗಾಗಿ ಮಾನ್ಯತೆ ಪಡೆದ NRRF ಮತ್ತು NCS ಅಂತ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ 2024-2025 ಶೈಕ್ಷಣಿಕ ವರ್ಷದಲ್ಲಿ ಏನು ಮಾಡಿದ್ದಾರೆ, ಮೊದಲನೇ ವರ್ಷದ ಪದವಿ ಕಾರ್ಯಕ್ರಮಗಳಿಗೆ ಪ್ರವೇಶ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿನಿಯರಿಗೆ ಅರ್ಹತೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕೋಟಕ್ ಮಹೀಂದ್ರಾ ಗ್ರೂಪ್ ಏನು ಮಾಡಿದೆ, ಈ ಒಂದು ಯೋಜನೆ ಕೂಡ ಜಾರಿಗೆ ತಂದಿದೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಏನೇನು ಆಗುತ್ತೆ ಮತ್ತು ಯಾವ ದಾಖಲಾತಿಗಳು ಬೇಕು ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ನಿಮ್ಗೆ 12ನೇ ತರಗತಿಯ ಅಂಕಪಟ್ಟಿ ಆಗಿರಬೇಕಾಗುತ್ತೆ ಸ್ನೇಹಿತರೆ. ಅದರ ಜೊತೆಗೆ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಕೂಡ ಇರಬೇಕಾಗುತ್ತೆ. ನಿಮ್ಮೊಂದು FY 2023-24ಗಾಗಿ ಪೋಷಕರ ITR ಲಭ್ಯವಿರುತ್ತಾರೆ ಸ್ನೇಹಿತರೆ, ಅದು ಕೂಡ ನೀವು ಒಂದು ತೊಗೊಂಡು ಹೋಗಬೇಕಾಗುತ್ತೆ. ಈಗ ಏನಿದೆ ಸ್ನೇಹಿತರೆ, ಈಗ ಬಾನಿಪೇಡ್ ಸ್ಟೂಡೆಂಟ್ ಅಂತ ಇದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ಸರ್ಟಿಫಿಕೇಟ್ ಲೆಟರ್ ಫಾರ್ಮ್ ಕಾಲೇಜಿಂದ ಹೋಗಬೇಕಾಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಕಾಲೇಜು ಈಗ ಪರೀಕ್ಷೆಯ ಅಂಕಪಟ್ಟಿ ಸ್ನೇಹಿತರೆ. ನೀವು ಕಾಲೇಜಕ್ಕೆ ಪ್ರವೇಶ ಮಾಡ್ತಕ್ಕಂಥ ಪರೀಕ್ಷೆ ಒಂದು ಅಂಕಪಟ್ಟಿನ ತೆಗೆದುಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ. ಆಧಾರ್ ಕಾರ್ಡ್ನ ಅಥವಾ ಬ್ಯಾಂಕ್ ಪಾಸ್ಬುಕ್ ಅಂತ ಇರ್ತದೆ ಸ್ನೇಹಿತರೆ, ಅದನ್ನು ಕೂಡ ಒಯ್ಯಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ಈಗ ಪಾಸ್ಪೋರ್ಟ್ ಸೈಜದ 2 ಭಾವಚಿತ್ರಗಳನ್ನ ಒಯ್ಯಬೇಕಾಗುತ್ತೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಸ್ನೇಹಿತರೆ 20/12/2024 ಕೊನೆಯ ದಿನಾಂಕ ಆಗಿರುತ್ತೆ. ಬೇಗನೆ ಅರ್ಜಿ ಸಲ್ಲಿಸಿ. ಬಾಯ್ ಸ್ನೇಹಿತರೆ, ಮತ್ತೆ ಸಿಗೋಣ ಮತ್ತೊಂದು ಹೊಸ ಅಪ್ಡೇಟ್ ನ್ಯೂಸ್ ಒಂದಿಗೆ. ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಅಪ್ಡೇಟ್ ನ್ಯೂಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.